ಎಲ್ಲೋ ಒಂದ್ ಕಡೆ ವರಾಹಿ ಪೂಜೆ ಮಾಡ್ತಾ ಇದ್ರಿ. ಸೊ ಸಿನಿಮಾ ಕಂಟೆಂಟ್‌ಗೂ ವರಾಹಿಗೂ ಎಲ್ಲೋ ಹತ್ರ ಇರೋದ್ರಿಂದ ಮೇ ಬಿ ಆ ಥರದೊಂದು ವೈಬ್ರೇಷನ್ ಆಗಿರ್ಬಹುದಾ ಅಂತ. ಆ ಥರ ಏನೂ ಇಲ್ಲ ಸರ್. ವರಹಾಯಿ ಪೂಜೆ ನಾವು 5 ವರ್ಷದಿಂದ ಮಾಡ್ಕೊ ಬರ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ. ಯಾಕಂದರೆ ನಮ್ಮ ಮನೇಲಿ ಹೆಲ್ತ್ ಇಶ್ಯೂಸ್ ಇತ್ತು. ಹೆಲ್ತ್ ಇಶ್ಯೂಸ್ ಚೆನ್ನಾಗಾಗಿದೆ. ಮತ್ತು ನಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಅದು ಏನೂ ಇಲ್ದೇ ನಾವು ಆರೋಗ್ಯ ಎಲ್ಲ ಚೆನ್ನಾಗಾಗಿದೆ ಸರ್. ಆ ಥರ ನಾವು ನಂಬಿಕೆಯಿಂದ ಪೂಜೆ ಮಾಡ್ತೀವಿ. ಆ ಟೈಮಲ್ಲಿ ಇರೋದು ನಮಗೂ ಒಬ್ಬನೇ ತಮ್ಮ, ನಮ್ಮ ತಾಯಿಗೆ ಒಬ್ಬನೇ ಮಗ. ಹಾಗಾಗಿ ಪ್ರತಿಯೊಂದು ನಮ್ಗೆ ಹೆಲ್ಪಿಂಗ್ ನೇಚರ್ ಮಾಡ್ತಾನೆ. ನಾನು ಏನಾದರೂ ಅಂಗಡಿಗೆ ಹೋಗೋದ್ರ ಜೊತೆ ಬರೋದು, ಈಸ್ಕೊಡೋದು ಪ್ರತಿಯೊಂದು ಮಾಡ್ತಾನೆ. ಆ ಟೈಮ್ ನಾನು ಕರ್ಕೊಂಡು ಕುಂದ್ಸ್ಕೊಂಡು ಆರಾಧನೆ ಮಾಡಿಸ್ಕೊಂಡು ಇರ್ತೀನಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅವನಿಗೆ ಆ ಥರ ಆಯಿತು ಅಂತ ನಾವು ಹೇಳ್ತಾ ಇದ್ದೀವಿ. ಬಟ್ ಬೇಕಂತ ಆ ಥರ ಮಾಡಿಲ್ಲ ಸರ್. ಕಾಸ್ಟ್ಯೂಮು ಪ್ರತಿಯೊಂದಕ್ಕೂ ಆ ಥರ ಹಾಕ್ಕೊಂಡು ಹೋಗ್ತಾನೆ. ಪ್ರತಿ ಸಿನಿಮಾಗೂ ಹಾಕ್ಕೊಂಡು ಹೋಗ್ತಾನೆ ಸರ್. ಇದಂತ ಪರ್ಟಿಕ್ಯುಲರಿ ಅವ್ನು ಹಾಕಿಲ್ಲ ಸರ್. ಆ ಥರ ಹಾಕ್ಕೊಂಡು ಹೋಗ್ತಾನೆ. ಆ ಕ್ಷಣಕ್ಕೆ ಏನಾಗಿದೆ ಅಂತ ಗೊತ್ತಿಲ್ಲ ಸರ್. ಬೇಕಂತ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಅಪ್ಪ ಕೊಡ್ತಾನ ಟಿಕೆಟ್ಗೆ ಅನ್ನೋದು, ಅದೆಲ್ಲ ಮಾಡಬೇಡಿ ದಯವಿಟ್ಟು. ನಮಗೂ ಫ್ಯಾಮ್ಲಿ ಇದೆ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೂ ನಾವು ಹೇಳ್ತಾ ಇದ್ವಿ, ಬ್ಯಾಡ್ ಕಮೆಂಟ್ಸ್ ಅವ್ರಿಗೆ ಹೇಳ್ತಾ ಇದ್ದೆ, ನೀವು ನಮ್ಮ ಅಣ್ಣ ನಮ್ಮ ಅಕ್ಕ ಅಂತ ತಿಳ್ಕೊಂಡು ಅದನ್ನು ರಿಸೀವ್ ಮಾಡ್ಕೊತೀವಿ ಹೊತ್ತು ಆ ಥರ ಅಂತೂ ಹಾಕಕ್ಕೆ ಹೋಗಬೇಡಿ. ಅದು ನೀವು ಯಾವಾಗಾದರೂ ನೀವು ಮಾಡಿದಾಗ ಆ ಫೀಲ್ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಪ್ಲೀಸ್ ಆ ಥರ ಮಾಡೋಕ್ಕೆ ಹೋಗಬೇಡಿ. ಅವ್ನು ಬೇಕಂತ ಮಾಡಿಲ್ಲ. ಇದು ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಸರ್. ಮೇಡಮ್ ನೀವೇನಾದರೂ ತುಳುನಾಡಿಗೆ ಭೇಟಿ ಕೊಟ್ಟಿರೋದ ಭೂತ, ದೈವಕೋಲ ಅದನ್ನು ನೋಡಿದ್ರಾ ಅಂತ ಅಂದ್ಬಿಟ್ಟು? ನಾನು ಯಾವತ್ತೂ ಆ ಥರ ನೋಡಿಲ್ಲ ಸರ್. ನಾನು ವಾರಾಹಿ ಪೂಜೆ ಮಾಡ್ತೀವಿ ಅಷ್ಟೇ ಹೊತ್ತು ಆ ಥರ ನಾವು ನೋಡಿಲ್ಲ. ಯೂಟ್ಯೂಬಲ್ಲಿ ಆ ಥರ ನೋಡ್ತೀನಿ. ಅಷ್ಟು ನಾನು ಡಿಪೆಂಡ್ ಆಗಂಗೆ ನೋಡೋಕ್ಕೆ ಹೋಗಲ್ಲ ಸರ್. ಅದೆಲ್ಲ ಪೂಜೆ ಮಾಡ್ತೀವಿ, ಆರಾಧನೆ ಮಾಡ್ಕೊತೀವಿ. ನಮ್ಗೆ ಚೆನ್ನಾಗಾಗಿದೆ. ಹಾಗಾಗಿ ನಾವು ಆರಾಧನೆ ಮಾಡ್ಕೊತೀವಿ. ಬೇರೆಯವ್ರದ್ದು ನಮಗೆ ಗೊತ್ತಿಲ್ಲ ಸರ್. ಎಲ್ಲೋ ಒಂದ್ ಕಡೆ ಒಂದಷ್ಟು ಜನ ವೈರಲ್ ಆಗೋಕ್ಕೆ ಅಂತಾನೆ ಒಂದಷ್ಟು ವಿಡಿಯೋಗಳು ಮಾಡ್ತಾರೆ. ಸೊ ಆ ಒಂದು ಮಧ್ಯದಲ್ಲಿ ಇವ್ರ ಹೆಸರು ತಳ್ಕಾಕೊಂಡಿದ್ಯಾ ಅಂತ? ಸರ್ ಅದಕ್ಕೆ ನಾನು ಆ ಥರ ಯಾವುದೇ ಆಗಿರೋ ವಿಡಿಯೋಸಲ್ಲಿ ಅವ್ನು ಇನ್ಸ್ಟಾಗೂ ಹಾಕ್ಕೊಂಡಿಲ್ಲ, ಅವನು ಫೇಸ್ಬುಕ್ಕು ಹಾಕ್ಕೊಂಡಿಲ್ಲ, ಯಾವುದಕ್ಕೂ ಹಾಕ್ಕೊಂಡಿಲ್ಲ. ಬೇಕಾದರೆ ಅವ್ನು ಇನ್ಸ್ಟಾ ಫೇಸ್ಬುಕ್ ನೋಡ್ಕೋಬೋದು. ಹಂಗೆ ಹಾಕ್ಬೋದು. ಆಗಿದ್ದರೆ ಅವ್ನು ಇಷ್ಟೊತ್ತಿಗೆ ಎಷ್ಟೋ ವಿಡಿಯೋಸ್ ಹಾಕ್ಬೋದಾಗಿತ್ತು. ಬಟ್ ಅವ್ನು ಹಾಕಿಲ್ಲ ಆ ಥರ. ಅದೇ ನಾವು ಹೇಳ್ತಾ ಇದ್ದೀವಿ, ನೀನು ಆ ಥರ ಮಾಡೋಕ್ಕೆ ಹೋಗಿಲ್ಲ. ನಿನ್ಗೆ ಆ ಕ್ಷಣದಲ್ಲಿ ಹಾಗಾಯಿತು. ಅದು ದೇವ್ರಂತ ಇದ್ದಾರೆ, ನೋಡ್ಕೊತಾರೆ ಬಿಡು ವೆಂಕಟ್. ನೀನು ಆರಾಮಾಗಿರು ಅಂತ ಹೇಳಿದ್ದೀವಿ ಸರ್. ಅಂದ್ರೆ ಈ ಬೆಳವಣಿಗೆ ನಿಮಗೂ ಕೂಡ ಬೇಸರ ಇದೆ. ಅಂದ್ರೆ ದೇವರ ಹೆಸರಲ್ಲಿ ಈ ತರ ನರ್ತ ಮಾಡೋದಾಗ್ಲಿ, ಥಿಯೇಟರ್ ಮುಂದೆ ಹುಚ್ಚುಚ್ಚಾಗಿ ಮಾತಾಡೋದಾಗ್ಲಿ, ಅಥವಾ ಅವಮಾನ ಮಾಡೋದಾಗ್ಲಿ ದೈವಗಳಿಗೆ ಅನ್ನೋ ಅಂತ. ಸರ್ ನಾವು ಅವಮಾನ ಅಂತೂ ಮಾಡಿಲ್ಲ ಸರ್. ಆ ಕ್ಷಣ ಆ ಥರ ಆಗಿರೋದು ನಿಜ. ಅದು ಆ ಟೈಮ್ 2 ನಿಮಿಷ ಅವ್ರ ಜೊತೆ ಇರೋ ಫ್ರೆಂಡ್ಸ್ ಇಟ್ಕೊಂಡಿದ್ರೆ ಈ ಥರ ಆಗೋಕ್ಕೆ ಇಷ್ಟೆಲ್ಲ ವೈರಲ್ ಆಗೋಕ್ಕೆ ಚಾನ್ಸಸ್ ಇರಲಿಲ್ಲ ಸರ್. ಆ ಟೈಮ್ಗೆ ಹಂಗಾಗಿದೆ ಅವ್ನಿಗೆ ಅಷ್ಟೇ ಸರ್. ಬೇರೆಯವ್ರು ಹೆಂಗೆ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ ಸರ್. ಅವ್ರು ಇನ್ಸ್ಟಾಗ್ರಾಮ್ ಮಾಡ್ತಾವ್ರೋ ಫೇಸ್ಬುಕ್ ಅದು ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಬ್ರದರ್ ಅಂತೂ ಆ ಥರ ಮಾಡಿಲ್ಲ ಸರ್. ಕೊನೆಯದಾಗಿ ಸರ್, ರಿಷಬ್ ಶೆಟ್ಟರ್ಗೆ ನಿಮ್ಮ ಕಡೆಯಿಂದ ಏನಾದ್ರು ಕ್ಷಮೆ ಕೇಳ್ತಿದ್ದೀರಾ ಅಂತ? ಯಾಕಂದ್ರೆ ನೆನ್ನೆ ಅಷ್ಟು ಒಂದು ವಿಡಿಯೋ ಹಾಕಿದ್ರಿ, ಕ್ಷಮೆ ಕೇಳ್ತೀನಿ ಇಡೀ ತಂಡದ ಹತ್ರ, ರಿಷಬ್ ಅವ್ರ ಹತ್ರ ಅಂತೇಳಿ. ಸರ್ ನಾನು ಕ್ಷಮೆನೂ ಕೇಳಿದ್ದೀನಿ. ಮತ್ತು ಮೂವಿ ಕೂಡ ತುಂಬ ಚೆನ್ನಾಗೈತೆ. ನಂಗೆ ತುಂಬ ಇಷ್ಟ ಆಯ್ತು ಸರ್. ಮೂವಿ ಚೆನ್ನಾಗೈತೆ, ಎಲ್ಲರೂ ಬರಬೇಕಂತ ನಾನು ಕೂಡ ಹೇಳಿದ್ದೀನಿ. ದೇವ್ರ ದರ್ಶನ ಆಯ್ತು ಅಂತ ನಾನು ಹೇಳ್ಕೊಂಡಿದ್ದೀನಿ. ನಾವೆಲ್ಲಿಗೂ ಅಲ್ಲಿಗೆ ಹೋಗೋಕ್ಕಾಗಲ್ಲ ತಾನೆ ಸರ್. ರಿಷಬ್ ಶೆಟ್ಟಿ ಏನು ಮಾಡೋರೆ, ಥಿಯೇಟ್ರನ್ನೇ ದೇವಸ್ಥಾನ ಮಾಡಿಬಿಟ್ಟವ್ರೆ ಸರ್. ಈಗ ಅಲ್ಲೇ ಒಳಗಡೆ ನಮಗೆ ದರ್ಶನ ಆಯಿತು. ನಾನು ಅದು ಹೇಳಿದ್ದೀನಿ, ಕ್ಯಾಮ್ರಾಗೆ ಬಂದು ಮುಗಲಿಲ್ಲ, ನಾನು ಥಿಯೇಟ್ರಿಗೆ ಮುಗಿದಿದ್ದೀನಿ ಸರ್. ಅಲ್ಲೇ ಮುಗಿದ್ಬಿಟ್ಟು ಮೂವಿ ತುಂಬ ಚೆನ್ನಾಗೈತೆ ಅಂತ ನಾನು ಹೇಳಿದ್ದೀನಿ ಸರ್. ಆದರೂ ನನ್ನ ಕಡೆ ಏನಾದರೂ ತಪ್ಪಾಗಿದ್ದರೆ ನಾನು ಕ್ಷಮೆ ಕೋರ್ತೀನಿ ಸರ್. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ವೆಂಕಟನಾಥ್ ಮತ್ತು ಅವರ ಸಹೋದರಿ ಮತ್ತು ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕಸ್ ನ್ಯೂಸ್ ಫಸ್ಟ್ ಬೆಂಗಳೂರು.